ಸ್ನೇಹಿತರೆ ನಮಸ್ಕಾರ. ಹೊಸದಾಗಿ ಒಂದು ಪ್ರಾಪರ್ಟಿ ಬಂದಿದೆ ನೋಡಿ. ಇದು ತೆಗನ್ ತೋಟ, 1 ಎಕರೆ ಎತ್ಕೊಂಡೆ ನೋಡಿ. ಮನೆಗೇನೆಲ್ಲ ಇದೆ, ಓಪನ್ ಬಾವಿ, ನೀರು ಇಲ್ಲಿ ನೋಡಿ. ನೀರು ಯಾವಾಗಲೂ ವರ್ಷಾನುಕಾಲ ಇಲ್ಲಿ ಇದ್ದಂಗೆ ಇರ್ತದೆ. ತುಂಬ ಚೆನ್ನಾಗಿದೆ. ಯಾವ ಬ್ಯಾಸ್ಗೆಲ್ಲಾದರೂ ನೀರು ಕಡಿಮೆ ಆಗೋಲ್ಲ. ಒಂದು ಬೋರ್ವೆಲ್ ಇದೆ ಇದರಲ್ಲಿ, ಒಳ್ಳೆ ನೀರಿದೆ. 2.5 ಇಂಚಿದೆ ನೋಡಿ. ಈ ಥರ ಎಲ್ಲ ತೆಗೆದು ಸೋಸಿ. ಜಾಗ ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಜಾಗ. 1 ಎಕರೆ ಎತ್ಕೊಂಡೆ ಈ ಜಾಗ. ರೋಡ್ ಬಿಟ್ಟು ಒಂದು 200 ಅಡಿ ಸಿಕ್ಕುತ್ತಾವೆ. ರೋಡ್ ಬಿಟ್ಟು 200ರಿಂದ 230 ಅಡಿ ಸಿಕ್ಕುತ್ತಾವೆ ರೋಡ್ ಬಿಟ್ಟು. ಆದರೆ ಸ್ವಲ್ಪ ಗೌರ್ಮೆಂಟ್ ರಸ್ತೆ ಇದಕ್ಕೆ. ಇಲ್ಲಿಂದ ಗ್ರಾಮ 1 ಕಿಲೋಮೀಟ್ರ್ ಇದೆ, ವಿಲೇಜು. ಡಾಂಬರ್ ರೋಡಿಂದ 1/4 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಮಳವಳ್ಳಿ ನಿಯರ್ ಇರುವಂಥ ಪ್ರಾಪರ್ಟಿ ಇದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇವರು ಎಕರೆ ಬಂದು 65 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೆಸಬಲ್ ಆಗುತ್ತೆ. ಈ ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ವಾಟರ್ ಬೇಟು ಚೆನ್ನಾಗಿದೆ ನೋಡಿ. ಎಲ್ಲ ತೆಂಗು ಇನ್ನೊಂದು 6 ತಿಂಗಳು ವರ್ಷ ಎಲ್ಲ ಫಲ ಶುರುವಾಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಜಾಗದ ಬಗ್ಗೆ ಏನೂ ಮಾತಾಡೋಂಗಿಲ್ಲ. 1 ಎಕರೆ ಹತ್ಕೊಂಡೆ. ಆಲ್ರೆಡಿ ಒಂಬಳ ಹೊಡಿತಾಯಿದೆ ನೋಡಲಿ. ಒಂಬಳ ಇವಾಗ ಶುರುವಾಗಿದೆ ಕೆಲವು ಮರಗಳಲ್ಲಿ. ಒಂದು ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೋರ್ಗೆ ಒಳ್ಳೆ ಲೊಕೇಶನು ಚೆನ್ನಾಗಿದೆ. ಎಲ್ಲ ಇವಾಗ ಒಂಬಳೆ ಶುರುವಾಗ್ತಿದೆ ನೋಡಿ. ಇಲ್ಲಿ ಹೊಡಿತಿದೆ, ಆಲ್ರೆಡಿ ಕಡಿತಿದೆ ದಸಿ. ಜಾಗ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು 60 ತೆಂಗಿನ ಮರ ಬರ್ತದೆ. ಎಲ್ಲ ಇದೇ ಥರ. ಆಮೇಲೆ ಹನಿ ನೀರಾವರಿ ಇರೋ ಡ್ರಿಪ್ ಆಗಿದೆ ಇದಕ್ಕೆ. ಚೆನ್ನಾಗಿದೆ ಜಾಗ, ಸೂಪರಾಗಿದೆ. ಮಣ್ಣು ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಬೋರಲ್ಲಿ 2.5 ಇಂಚ್ ನೀರಿದೆ. ಆಮೇಲೆ ಓಪನ್ ಬಾವಿನೂ ಇದೆ. ಮೈಸೂರಿಂದ ಈ ಜಾಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಈ ಜಾಗಕ್ಕೆ 105 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ಮೇನ್ ರೋಡಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ, ಫೈನಾಗಿದೆ ಜಾಗ ಮಾತ್ರ. ಆಮೇಲೆ ಎಲ್ಲ ರೆಡಿ ಇರುವಂಥ ಜಾಗ. ಕಾರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಓಪನ್ ಬಾವಿಲಿ ನೀರಿದೆ. ಬೋರ್ವೆಲ್ಲೂ ನೀರು ಚೆನ್ನಾಗಿದೆ. ತೆಂಗಿನ ತೋಟ 1 ಎಕರೆ ಹತ್ಕೊಂಡೆ. ತುಂಬ ಚೆನ್ನಾಗಿದೆ ಜಾಗ. ಎಲ್ಲ ಇದೇ ಥರ ಇದೆ. ತೆಂಗಿನ ಮರ ಎಲ್ಲ ಸೊಸು ಮರ. ಮಳವಳ್ಳಿಗೂ ಒಂದು 3 ಕಿಲೋಮೀಟ್ರ್ ಐತೆ. ಕನಕಪುರ ಹೈವೇಗೂ ಇಲ್ಲಿಗೂ ಒಂದು 3 ಕಿಲೋಮೀಟ್ರು ಕನಕಪುರ ಹೈವೇಯಿಂದ. ಜಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಲೊಕೇಶನ್ನು. ಆಮೇಲೆ ಮಣ್ಣು ಅಷ್ಟೇ ಒಳ್ಳೆ ರೆಡ್ ಸಾಯಿಲು. ಭೂಮಿನೂ ಚೆನ್ನಾಗಿದೆ. 1.5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸ್ಲೈಟ್ಲಿ.